ಬಳ್ಳಾರಿಯ ಘಟನೆಯ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡಿದ್ರು. ಸರಿಯಾಗಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಪೊಲೀಸರಿಗೆ ಹೇಳಿದ್ದೀನಿ ಅಂದ್ರು. ಈಗ ಅದನ್ನು ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀನಿ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅಂತ ಹೇಳಿದ್ರು ಗೊತ್ತಾಗಬೇಕಲ್ಲ. ಅದು ಬಿಜೆಪಿಯವರ ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಇಮಿಡಿಯೇಟ್ ಆಗಿ ಅಂತ ಹೇಳಿ. ಅಯ್ಯಪ್ಪ, ಈಗ ಸತೀಶ್ ರೆಡ್ಡಿ ಅವರು ಕೂಡ ಇಟ್ಕೊಂಡಿದ್ದಾರೆ. ಅವರ ಸೆಕ್ಯೂರಿಟಿಗೋಸ್ಕರ ಏರಲ್ಲಿ ಗನ್ ಫೈರ್ ಮಾಡಿದ್ದಾರೆ. ಅದಕ್ಕೆ ಆ ಫೈರಿಂಗು ಏರಲ್ಲಿ ಮಾಡಿರೋದು ಇದಕ್ಕೆ ಬಂದಿದೆ, ಮನುಷ್ಯನಿಗೆ ತಗಲಿದೆ. ಅವನು ಯಾರೋ ಒಬ್ಬ ರಾಜಶೇಖರ್ ರೆಡ್ಡಿ ಹೋಗಿದ್ದಾರೆ. ಅದಕ್ಕೆ ಅದು ಯಾರ ಬುಲೆಟ್ ಯಾವ ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗಲ್ಲ. ಅನೇಕ ಕಾಂಗ್ರೆಸ್ ನಾಯಕರುಗಳ ಹೇಳಿಕೆ. ರೆಡ್ಡಿ ಕಡೆ ಅವರು ಪೋಸ್ಟರ್ ಕಿತ್ತಾಕಿದ್ದಕ್ಕೆ ದಾಂಧಲೆ ಶುರುವಾಗಿದೆ ಅನ್ನೋ ಆರೋಪ ಇದೆ. ಅದಕ್ಕೆ ಕಾಂಗ್ರೆಸ್ ಶಾಸಕರ ಬೆಂಬಲಿಗರ ಗಲಾಟೆ ಮಾಡಿದ್ದಾರೆ. ಯಾರು ಫೈರ್ ಮಾಡಿದ್ದಾರೆ ಅನ್ನೋದನ್ನು ತನಿಖೆ ಮಾಡೋದಕ್ಕೆ ಹೇಳಿದ್ದೀನಿ ಅಂದ್ರು. ಮಹರ್ಷಿ ವಾಲ್ಮೀಕಿಯ ಪೋಸ್ಟರ್ಗಳನ್ನು ಹಾಕಿದರು. ಅದು ಜನಾರ್ದನ್ ರೆಡ್ಡಿಯವರ ಮನೆ ಮುಂದೆ ಹಾಕಿದ್ದಾರೆ ಅಂತೇಳಿ ಜನಾರ್ದನ್ ರೆಡ್ಡಿಯವರು ಮತ್ತು ಸೋಮಶೇಖರ್ ರೆಡ್ಡಿಯವರು, ಶ್ರೀರಾಮುಲು ಅವರು, ಅವರ ಬೆಂಬಲಿಗರೆಲ್ಲ ಅದನ್ನು ಕಿತ್ತಾಕಿ ದಾಂಧಲೆ ಮಾಡಿದರು ಅಂತ ಹೇಳಿ ಕಾಂಗ್ರೆಸ್ಸಿನ ಶಾಸಕರು, ಅವರ ಬೆಂಬಲಿಗರು, ಅವರ ಕಡೆಯವರು ಗಲಾಟೆ ಮಾಡಿಕೊಂಡಿದ್ದಾರೆ. ಇಬ್ಬರು ಗಲಾಟೆ ಮಾಡುವಂಥ ಸಂದರ್ಭದಲ್ಲಿ ಯಾರೋ ಫೈರ್ ಮಾಡಿದರು ಅಂತೇಳಿ ರಿವಾಲ್ವರಿಂದ ಫೈರ್ ಮಾಡಿದ್ರು. ಅದರಲ್ಲಿ ಒಬ್ಬರು ಸತ್ತಿದ್ದಾರೆ ಅಂತ. ಯಾರು ಫೈರ್ ಮಾಡಿದ್ರು ಅದೆಲ್ಲ ಈಗ ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ. ನಾನು ಇದೆಲ್ಲ ಮಾಡಿರ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ. ನಾನು ವರದಿಯನ್ನು ಕೇಳಿದ್ದೇನೆ. ವರದಿ ಬಂದ ಮೇಲೆ ಅದಕ್ಕೇನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ. ಸಂಪೂರ್ಣ ಮಾಹಿತಿ ಬಂದ ಮೇಲೇ ಗೊತ್ತಾಗುತ್ತೆ. ಯಾವುದು ಕ್ಲಾರಿಟಿ ಇಲ್ಲದೆ 11 ಜನರ ಮೇಲೆ ಎಫ್ಐಆರ್ ಹೆಂಗಾಯ್ತು ಅಲ್ಲಿ ಗೊತ್ತಾಗುತ್ತಲ್ರಿ. ದಾಂಧಲೆನಲ್ಲಿ ಇದ್ದವರು ಫೈರ್ ಮಾಡಿದ್ದಕ್ಕೋಸ್ಕರ ಎಫ್ಐಆರ್ ಅಲ್ಲ, ಬಳ್ಳಿ ಗಲಾಟೆ ಮಾಡಿರೋದಕ್ಕೆ ಎಫ್ಐಆರ್. ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿರ್ತಕ್ಕಂಥದ್ದು ಅದು ಯಾರು ಮಾಡಿಸಿದ್ದಾರೆ ಅನ್ನೋದು ನೀವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಬೆಳ್ಳಾರಿ ರಿಪಬ್ಲಿಕ್ ಇತ್ತು. ಅದನ್ನು ಬೆಂಗಳೂರಿಂದ ಬೆಳ್ಳಾರಿವರೆಗೂ ನಾವು ಪಾದಯಾತ್ರೆ ಮಾಡಿ ಆ ರಿಪಬ್ಲಿಕ್ನ ಧ್ವಂಸ ಮಾಡಿದ್ವಿ. ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಬಂದರೆ ಇದೇ ರೀತಿಯ ಹಿಂಸೆ, ಬುಲ್ಡೋಸರು, ಕೊಲೆಗಳು ನೋಡ್ತಕ್ಕಂಥದ್ದು ನಾವು ನಿರೀಕ್ಷೆ ಮಾಡ್ಬೋದು. ಇವನ್ನೆಲ್ಲ ಯಾರು ಬಳ್ಳಾರಿಯಿಂದ ತಡಿಪಾರಾಗಿದ್ದರು, ಅವ್ರು ಬಳ್ಳಾರಿಯಿಂದ ಹೊರಗಡೆ ಇದ್ದಾಗ ಬಳ್ಳಾರಿ ಶಾಂತ ರೀತಿಯಿಂದ ಇತ್ತು. ಅವ್ರು ಬಳ್ಳಾರಿಗೆ ಹೋದ ಮೇಲೆ ಕೋರ್ಟ್ ಅವ್ರಿಗೆ ಅವಕಾಶ ಕೊಟ್ಟಿದೆ ಬಳ್ಳಾರಿಗೆ ಹೋಗಲಿಕ್ಕೆ. ಅವ್ರು ಬಂದ ಮೇಲೆ ಈ ಹಿಂಸೆಗಳು ಪ್ರಾರಂಭ ಆಗಿದೆ. ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆ ಗಲಾಟೆ ಆಗಿರೋದು ಅದೆಲ್ಲ ಗೊತ್ತಿರೋದೇ ವಿಚಾರ. ಫೈರಿಂಗು ಆಗಿಬಿಟ್ಟು ಯಾರೋ ಒಬ್ಬ ನಮ್ಮ ಕಾರ್ಯಕರ್ತನೇ ಒಬ್ಬ ಫೈರಿಂಗಲ್ಲಿ ಸತ್ತಿದ್ದಾನೆ. ಆ ಪೊಲೀಸವರು ತನಿಖೆ ಮಾಡ್ತಾಯಿದ್ದಾರೆ. ಅದು ಯಾರು ಮಾಡಿದ್ದಾರೆ ಅದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ನಾವು ತೊಗೊಳ್ತೀವಿ. ನಾವು 5:30-6 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಆದಮೇಲೆ ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ. ನಾನು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಪೋಸ್ಟ್ ಕಟ್ಟಲಿಕ್ಕೆ ಅವರು ತೆರವುಗೊಳಿಸ್ಬೇಕಂತ ಇವ್ರು ಕಟ್ಟಬೇಕಂತ ಇವರು ಅಷ್ಟೇ. ಸೊ ಅದನ್ನು ರಿಯಾಲಿಟಿ ಗೊತ್ತಾಗಬೇಕಾದ್ರೆ ಎನ್ಕ್ವೈರಿ ಆಗ್ಬೇಕಷ್ಟೇ ಏನಾಗಿದೆ ಅಂತ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಸಲುವಾಗಿ ತನಿಖೆ ಆಗ್ಬೇಕು. ಯಾರು ಮಾಡಿದಾರೆ ಹೆಂಗಾಗಿದೆ ಅಂತ ತನಿಖೆ ಆಗ್ಬೇಕು. ನೋಡ್ರಿ, ಪೊಲೀಸ್ ತನಿಖೆ ಆಗಲಿ, ಆದ್ಮೇಲೆ ಗೊತ್ತಾಗಲ್ಲ ಯಾರು ಏನಂತ. ಆಗುವವರೆಗೆ ಹೇಳಲಿಕ್ಕೆ ಆಗೋಲ್ಲ. ಈಗ
ತನಿಖೆ ಮಾಡಲಿ, ಪೊಲೀಸರು ಮಾಡಿ ನಿಜಾಂಶ ಗೊತ್ತಾಗೋದಿಲ್ಲ. ಅಲ್ಲ ಅದೇನಿದ್ರು ಎನ್ಕ್ವೈರಿ ಆದಾಗ ಗೊತ್ತಾಗೋದಿಲ್ಲ, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಈಗ ತಕ್ಷಣ ಹೇಳಿಕ್ಕಾಗಲ್ಲ. ನಿನ್ನೆ ಆಗಿದೆ ರಾತ್ರಿ. ಪೊಲೀಸರು ತನಿಖೆ ಮಾಡೋಟ ವೇಟ್ ಮಾಡ್ಬೇಕಷ್ಟೇ, ಏನು ಇಮಿಡಿಯೇಟ್ ಏನು ಹೇಳಲಿಕ್ಕಾಗಲ್ಲ ಯಾರ್ದು ತಪ್ಪಿದೆ ಯಾರ್ದಿಲ್ಲ ಅಂತ. ನೋಡೋಣ, ಅದೇ ತಪ್ಪಿಸಂತ ಕಂಡು ಆಗಬೇಕಲ್ಲ. ಫ್ಲೆಕ್ಸ್ ಹಾಕಿರ್ತಕ್ಕಂಥ ವಿಚಾರದಲ್ಲಿ ಗೊಂದಲ ಆಗಿ ಅಲ್ಲಿ ಘರ್ಷಣೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ಗನ್ಮೆನ್ ಅವರು ಮುಂಜಾಗ್ರತಾ ಇದೆ ಅಂತ ಹೇಳಿ ಅವರು ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತನಿಗೆ ಅದು ತಾಗಿ ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ಭಾಳ ಗಂಭೀರವಾಗಿ ಈಗ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಯಾಕಾಯಿತು, ಘಟನೆ ಏನಾಯಿತು ಅಂತ. ಫ್ಲೆಕ್ಸ್ ವಿಚಾರದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಗೊಂದಲ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಆದರೂ ಘಟನೆ ಆಗೋಗಿದೆ. ಯಾರನ್ನೇ ಗುರಿಯಾಗಿಸಿ ಮತ್ತೊಂದು ಮಾಡಿರ್ತಕ್ಕಂಥದ್ದಲ್ಲ, ಇದು ಒಂದು ಅಚಾತುರ್ಯದಿಂದ ಅಲ್ಲಿ ಒಂದು ಗಲಭೆ ಆಗುವಂಥದ್ದು. ಈ ಥರ ದುರಂತ ಆಗಬಾರ್ದು. ಇದನ್ನು ಏನಾದ್ರು ಸರ್ಕಾರಗಳಿಗೆ ಕೆಟ್ಟ ಹೆಸರು ತರಬೇಕು ಅಂಥೇಳಿ ಮಾಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹಾಗೇನಾದ್ರು ಆದರೆ ಕಾನೂನಲ್ಲಿ ಏನು ಕ್ರಮ ತಗೊಳ್ಬೇಕೋ ಭಾಳ ಸ್ಟ್ರಿಕ್ಟಾಗಿ ತೊಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ. ಬಟ್ ಏನಂದರೆ ಯಾರು ತಪ್ಪು ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.